ನಾನು ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದ್ದೆ ಸೋಷಿಯಲ್ ಮೀಡಿಯಾಗಳಿಗೆ, ಎಲ್ಲರೂ ಕೂಡ ಶೇರ್ ಮಾಡಿದ್ದೆ, ವಾಟ್ಸಪ್ಪಲ್ಲಿಗೆ, ಫೇಸ್ಬುಕ್ಕಲ್ಲಿಗೆ. ನಾನು ಬೇರೆ ರೈತರು ಮತ್ತು ನಮ್ಮ ಫಾರೆಸ್ಟ್ ಗಾರ್ಡ್ಸು ಮತ್ತು ವಾಚರ್ಸು ಅವರ ನೋವು ಮತ್ತು ಕಷ್ಟಗಳ ಬಗ್ಗೆ ನಾವು ಮಾತಾಡಿ, ಈ ಥರ ಆಗ್ತಾಯಿದೆ ನಮ್ಮ ಬಂದೀಪುರ ಟೈಗರ್ ರಿಸರ್ವ್ಗೆ, ರೈತರಿಗೆ ಇದು ಸಪೋರ್ಟೇ ಮಾಡ್ತಿಲ್ಲ ನಮ್ಮ ಕನ್ಸರ್ವೇಟರ್ ಫಾರೆಸ್ಟ್ ಪ್ರಭಾಕರ್ ಅಂದ್ಬಿಟ್ಟು, ಮತ್ತು ನಮ್ಮ ಹ್ಯಾಂಡಿ ಪೋಚಿಂಗ್ ಕ್ಯಾಂಪು ಸಿಬ್ಬಂದಿಗಳು ವಾಚರ್ಗಳಿಗೆ ಉಳ್ಕೊಳ್ಳೋಕ್ಕೆ ಸರಿಯಾಗಿ ಜಾಗ ಇಲ್ಲ ಕೊಟ್ಟಿಲ್ಲ. ಆದರೆ ಇವರು ರೇಂಜ್ ಫಾರೆಸ್ಟ್ ಆಫೀಸರ್ಗೆ ದೊಡ್ಡ ಇದು ಕಟ್ಟಡ ಕಟ್ತಿದ್ದಾರೆ, ಮತ್ತು ಟೂರಿಸ್ಟ್ ಕಾಟೇಜ್ನ ರೆನೋವೇಟ್ ಮಾಡ್ತಾರೆ, ಮತ್ತು ಕನ್ಸರ್ವೇಟರ್ ಫಾರೆಸ್ಟ್ಗೆ ಒಂದು ಹೊಸ ಆಫೀಸೇ ಮಾಡಿದ್ದಾರೆ, 3 ಕೋಟಿಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿ. ಆಮೇಲೆ ನಮ್ಮ ಬಂದೀಪುರ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ದುಡ್ಡನ್ನ ಬೇರೆ 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 ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ತಿದ್ದಾರೆ. ಅದರೊಳಗೆ ಸ್ವಲ್ಪ ದುಡ್ಡೊಳಗಾದರೂ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸ್ಟಾಫು ಅವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಉಳ್ಕೊಳ್ಳೋಕೆ ಜಾಗ ಕೊಡ್ಬೋದಾಯ್ತು. ನಾವು ನೋಡಿದ್ದೀವಿ, ಅಲ್ಲೆಲ್ಲ ಅವ್ರು ಮಲ್ಕೊಳಕ್ಕೆ ಹೋದರೂ ಮಳೆಗಾಲಗಳಿಗೆ ನೀರು ನುಗ್ಗತ್ತೆ, ಹೆಂಚಿನ ನೀರು ಬರುತ್ತೆ. ಸೊ ಅದೆಲ್ಲ ಬರ್ದಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಿ ಒಳ್ಳೆಯದಾಗಲಿ, ಈ ಥರ ಎಲ್ಲ ಆಗ್ತಾಯಿದೆ, ದುಡ್ಡು ಎಲ್ಲೋ ಬೇರೆ ಕಡೆ ಹೋಗ್ತಿದೆ ಅಂದ್ಬಿಟ್ಟು ನಾವು ಒಂದು ಇದು ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದೀನಿ. ಅದು ಎಲ್ಲ ಕಡೆನೂ ಹಂಚಿದೆ. ನನಗೆ ಒಬ್ಬರು ACF ಅವರು ಫೋನ್ ಮಾಡಿದರು, ನವೀನ್ ಅಂದ್ಬಿಟ್ಟು. ನಾನು ಈ MMLs ಒಳಗೆ 5 ಹುಳಿ ಸತ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಏನು ಯೋಚಿಸ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಆಮೇಲೆ ಮಾತಾಡ್ತೀನಿ ಅಂದೆ. ಇಲ್ಲೆಲ್ಲ ಸಾಹೇಬ್ರ ಹತ್ರ ಮಾತಾಡಲೇಬೇಕು ಅಂದರು. ಇಲ್ಲಪ್ಪ ನಾನು ಮಾಡ್ತೀನಿ ಅಂತ ಹೇಳಿದೆ. ತಿರ್ಗಾ ಅವರೇ ನಮ್ಮ ಪ್ರಭಾಕರನ್ ಫೀಲ್ಡ್ ಡೈರೆಕ್ಟರ್ ಬಂದೀಪುರ ಟೈಗರ್ಸು ಫೋನ್ ಮಾಡಿದ್ರು. ನಾನು ಹೇಳಿದೆ, ಈಗ ಒಂದು 5 ನಿಮಿಷ ವಾಪಸ್ ಮಾಡ್ತೀನಿ ಅಂದಿದ್ದಕ್ಕೆ, ಇಲ್ಲ ಈಗಲೇ ಮಾತಾಡಬೇಕು ನೀವು, ಒಂಥರ ಡಿಮಾಂಡ್ ಮಾಡಿ. ಆಯ್ತು, ಏನು ಹೇಳಿ ಅಂದಾಗ, ಏನು ನೀನು ಬರೆಯೋದು, ಏನು ನೀನು ಮಾತಾಡೋದು, ನೀನು ಯಾಕೆ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಬಗ್ಗೆ ಎಲ್ಲ ಇದ್ರ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಮಗೇನು ಹಕ್ಕಿದೆ? ಹೇಳಿದೆ, ನಾನು ಹೋಗಿದ್ದೀನಿ, ನೋಡಿದ್ದೀನಿ, ಅದ್ರ ಬಗ್ಗೆ ನಾನು ಅವ್ರ ಕಷ್ಟ ಇರೋದು ನಾನು ಹೇಳ್ಕೊತಾ ಇದ್ದೀನಿ. ನೀವು ಕೆಲಸ ಸರಿಯಾಗಿ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಹೇಳಿರೋದು. ಆಮೇಲೆ ನಾನು ನಿಮ್ಗೆ ಕಳಿಸಿದ್ದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಬರೀ ನೋಡ್ಕೊಂಬರೋಕ್ಕೆ, ನೀವು ಯಾಕೆ ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಂದರೆ, ನಾನು ಅವ್ರಿಗೆ ಹೇಳಿದೆ, ಇದ್ರಿ ಈಗ ಮಾತ್ರ ಇಲ್ಲ, ನಾನು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಮುಂಚೆನೇ ನೋಡ್ಕೊಂಬರ್ತಾಯಿದ್ದೀನಿ, ಅವ್ರ ಕಷ್ಟ ಸುಖಗಳು ಬರ್ತಾಯಿದ್ದೀನಿ, ಇವತ್ತೇನು ಹೊಸ್ತಾ ಇಲ್ಲ ಅಂದಿದ್ಗೆ, ಈ ಮಾಡಿದ್ಗೆ ನೀವು ನೋಡ್ಕೋತೀನಿ ಅಂದ್ಬಿಟ್ಟು ಒಂದು ಥ್ರೆಟನ್ ಮಾಡ್ತಾರೆ. ನನಗೆ ಇಷ್ಟು ವರ್ಷ ನಾನು ಫಾರೆಸ್ಟ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಆಫೀಸರ್ ನನಗೆ ಹೇಳಿದಂದರೆ, ಆ ಬೆಂಕಿ ಆದಾಗ 2019 ಒಳಗೆ ಅವರು ನೀವು ನಾಗರೊಳಗೆ ಬಂದರೆ ನಿಮ್ಮನ್ನ ಕಟ್ಟಾಕ್ಬಿಡ್ತೀನಿ ಅಂದಿದ್ರು. ಆಯಿತು, ಕಟ್ಟಾಕಿ, ತೊಂದರೆ ಇಲ್ಲ, ನಾವು ವನ್ಯಜೀವಿಗೋಸ್ಕರ ಕೆಲಸ ಮಾಡೋದು ಏನಂತ ಅವ್ರಿಗೆ ಹೇಳಿದ್ದೆ. ಇದು ಫಸ್ಟ್ ಟೈಮ್ ನನಗೆ ನನ್ನ ಪ್ರೊಫೆಷನ್ ಒಳಗೆ, ನನ್ನ ಇದರೊಳಗೆ, ನಾನು ಎಕ್ಸ್ಪೀರಿಯನ್ಸ್ ಒಳಗೆ ನೋಡ್ತಿರೋದಂದರೆ, ಒಬ್ಬರು ಫಾರೆಸ್ಟ್ ಆಫೀಸರ್ ಇಷ್ಟು ಡೈರೆಕ್ಟಾಗಿ ಥ್ರೆಟನ್ ಮಾಡೋದು, ನಿನ್ನ ನೋಡ್ಕೋತೀನಿ ಅಂತಾರೆ. ಆಯಿತು, ಏನಿದೆಯೋ ನೋಡ್ಕೊಳ್ಳಪ್ಪ, ತೊಂದರೆ ಇಲ್ಲ, ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿದರೆ ನಾನು ಯಾಕೆ ಅದ್ರ ಬಗ್ಗೆ ಮರಿಬೇಕು, ನಾನು ಯಾಕೆ ಮಾತಾಡಬೇಕು? ನಿನಗೆ ಜವಾಬ್ದಾರಿ ಇರಬೇಕು. ಫಾರೆಸ್ಟ್ ಆಫೀಸರ್ ಆದಾಗ ಎಲ್ಲರೂ ನೋಡ್ಕೋಬೇಕು, ಬೇರೆಯವ್ರದ್ದು ಇದು ಇಟ್ಕೊಂಡು ಆಗೋದಿಲ್ಲ. ಅಲ್ಲಿ ದುಡ್ಡೆಲ್ಲ ಲೂಟ್ ಆಗ್ತಿದೆ ಅಂದ್ಬಿಟ್ಟು ಹೇಳ್ದೆ, ನಾನು ಧೈರ್ಯವಾಗಿ ಹೇಳಿದೆ, ಆಗ್ತಾಯಿದೆ, ಹೌದು ಆಗ್ತಾಯಿದೆ, 100% ಆಗ್ತಿದೆ ಅಂದ್ಬಿಟ್ಟು. ಅದಕ್ಕೆ ಒಬ್ಬರು ಥ್ರೆಟನ್ ಮಾಡೋದ, ಒಂದು IFS ಆಫೀಸರ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರು ನಮಗೆ ಥ್ರೆಟ್ ಮಾಡ್ತಾರೆ, ನಿನ್ನ ನೋಡ್ಕೋತೀನಿ ಅಂದ್ಬಿಟ್ಟು. ಇದಂದರೆ ಏನು? ನಾವೇನು ಮಾತಾಡೋಂಗಿಲ್ಲ, ಬರೆಯೋಂಗಿಲ್ವಾ? ಈ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಥರ ಸ್ಥಿತಿಗೆ ಬರುತ್ತೆ ಅಂದ್ಬಿಟ್ಟು ನಾವು ಯಾವತ್ತೂ ಯೋಚಿಸಿರಲ್ಲ. ಯಾಕೆ ನಾವು ಅರ್ಧಕ್ಕರ್ಧ ಟೈಮ್ ಅವ್ರ ಪರವಾಗಿ ಇರ್ತೀವಿ, ಆಮೇಲೆ ನಾವು ಯಾವತ್ತೂ ರೈತರ ಜೊತೆಗೆ ಇರ್ತೀವಿ ಅಂದ್ಬಿಟ್ಟು ಈ ಥರ ಎಲ್ಲ ಒಬ್ರು ಬಂದು ಥ್ರೆಟನ್ ಮಾಡೋದು ಸರಿ ಇಲ್ಲ. ನಾನು ಮಿನಿಸ್ಟ್ರಿಗೆ ಕೇಳ್ಕೊತಾ ಇದ್ದೀನಿ, ಈಶ್ವರ್ ಖಂಡ್ರೆ ಅವ್ರಿಗೆ, ಮತ್ತು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೀನಿ, ಇದ್ರ ಬಗ್ಗೆ ತನಿಖೆ ಮಾಡಿ ಆ CDRನ ತಗೊಳ್ಳಿ, ಆ್ಯಕ್ಷನ್ ತಗೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.